ಆಗಿರ್ತಕ್ಕಂಥ ಬಸವರಾಜ ಅಂಕೂರ್ ಸಾಹೇಬರಿಗೆ ವೇಟಿ ಸಾಹೇಬರನ್ನ ಹಾಗೂ ಪ್ರಚಾರ ಸಮಿತಿಯ ಮತ್ತೊಬ್ಬ ಅಧ್ಯಕ್ಷರಾಗಿರ್ತಕ್ಕಂಥ ಮರೆಯಪ್ಪ ಬೆಳಾರ್ ಅವರನ್ನ ಮತ್ತು ಪಕ್ಷದ ಎಲ್ಲ ಮುಖಂಡರನ್ನ ಆದರ್ಶ ಎಲ್ಲ ಸರ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಎಲ್ಲ ಪತ್ರಿಕೆ ಮಾಧ್ಯಮ ಪ್ರಚಾರ ಸಮಿತಿಯಿಂದ ರಾಜ್ಯದಾದ್ಯಂತ ಪ್ರವಾಸ ಕಾರ್ಯಕ್ರಮ ಇದು ನನ್ನ 28ನೇ ಜಿಲ್ಲೆಯ ಪ್ರವಾಸ. ಇವಾಗಲೇ 27 ಜಿಲ್ಲೆಗೆ ಹೋಗಿ 28ನೇ ಜಿಲ್ಲೆ ಯಾದಗಿರಿ, ಇವತ್ತು ರಾಯಚೂರು ಮುಗಿಸ್ಕೊಂಡು ಬೆಂಗಳೂರು ಪ್ರಯಾಣ ಬೆಳೆಸುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಪ್ರಚಾರ ಸಮಿತಿ ಅಂತ ಹೇಳಿದರೆ ನಮ್ಮ ಪಕ್ಷದಲ್ಲಿ ಬರೇ ಚುನಾವಣೆಗೋಸ್ಕರ ಮಾತ್ರ ಸೀಮಿತ ಅನ್ನುವಂಥ ರೀತಿಯಲ್ಲಿದೆ. ಅದಕ್ಕೋಸ್ಕರ ಇತ್ತೀಚಿನ ದಿವಸ ಇವತ್ತು ಭೀಮಣ್ಣ ಮೇಟಿಯವರಾಗಲಿ, ಆದರ್ಶ ಯಲ್ಲಪ್ಪನವರಾಗಲಿ, ನಮ್ಮ ಜಿಲ್ಲಾಧ್ಯಕ್ಷರಾಗಲಿ, ಇವರು ನೇಮಕಾತಿ ಆಗಿರುವುದು AICCಯ ಅನುಮೋದನೆಯೊಂದಿಗೆ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರ ಶಿಫಾರಸಿನೊಂದಿಗೆ, ಮುಖ್ಯಮಂತ್ರಿಗಳ ಶಿಫಾರಸಿನೊಂದಿಗೆ ಅನುಮೋದನೆ ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ವೇಣುಗೋಪಾಲ್ ಅವರು, ಸುರ್ಜಿವಾಲ್ ಅವರು, ಇವರು ನಮಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಪ್ರಥಮ ಬಾರಿಗೆ ಇತಿಹಾಸದಲ್ಲಿ AICC ಅನುಮೋದನೆ ಮಾಡಿರುವಂಥದ್ದು. ನಿಮಿಷ ಅದರ ಉದ್ದೇಶ ಏನು ಅಂತ ಹೇಳಿದರೆ, ಇವತ್ತು ವರ್ಷದ 365 ದಿವಸ ಕೂಡ ಪ್ರಚಾರ ಸಮಿತಿ ಕೆಲಸ ಕಾರ್ಯ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಟುಕೊಂಡು AICC ಅನುಮೋದನೆಯನ್ನು ಕೊಟ್ಟಿದೆ. ಇಂದಿನ ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ಒಂದು ರಾಜಕೀಯ ಪಕ್ಷಕ್ಕೆ ಒಂದು 265 ದಿವಸ ಕೂಡ, ವರ್ಷದ 365 ದಿವಸ ಕೂಡ ಪ್ರಚಾರದ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಸಂಘಟನೆಯನ್ನು ವೃದ್ಧಿ ಮಾಡಿಕೊಳ್ಬೇಕು. ನಾವು ಜಿಲ್ಲಾ ಸಮಿತಿ ಅಧ್ಯಕ್ಷರ ನೇಮಕಾತಿ ಮಾಡಿದ್ದೇವೆ. ಜಿಲ್ಲಾ ಸಮಿತಿ ಇವತ್ತು ಮಾಡಬೇಕು. 23 ಮಂದಿಯ ಫರ್ಫಾರ್ಮ ಕೊಟ್ಟಿದ್ದೇವೆ. ಬ್ಲಾಕ್ ಸಮಿತಿ ಅಧ್ಯಕ್ಷರನ್ನ ಮಾಡಬೇಕು. 23 ಮಂದಿಯನ್ನು ಜೋಡಣೆ ಮಾಡಿಕೊಳ್ಬೇಕು. ಅದರಲ್ಲಿ ಪ್ರತಿ ಪಂಚಾಯತ್ ಅಥವಾ ವಾರ್ಡ್ಗೆ ಪ್ರಾತಿನಿಧ್ಯ ಇರಬೇಕು, ಪ್ರಾಂತ್ಯವಾರ ಇರಬೇಕು, ಮಹಿಳೆಯರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು, ಅದರ ಜೊತೆಗೆ ಸಾಮಾಜಿಕ ನ್ಯಾಯ ಕೂಡ ಇರಬೇಕು ಅನ್ನುವಂಥ ರೀತಿಯ ಒಂದು ಇದನ್ನು ಸುತ್ತೋಲೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ನಾವು ಇನ್ನಷ್ಟು ಪಂಚಾಯತ್ ಮಟ್ಟಕ್ಕೆ ಮುಟ್ಟಬೇಕು. ಪಂಚಾಯತ್ ಮಟ್ಟಕ್ಕೆ ಮುಟ್ಟಲಿಕ್ಕೆ ಪ್ರತಿ ಬೂತಿನಿಂದ ಇಬ್ಬರು ಇವತ್ತು ಯೂತ್ ಡೆಲಿಗೇಟ್ಸ್ ಅನ್ನುವಂಥ ರೀತಿಯಲ್ಲಿ ಆಯ್ಕೆ ಮಾಡಿ ಅವರನ್ನು ಪಂಚಾಯತ್ ಸಮಿತಿಗೆ ಸೇರ್ಪಡೆ ಮಾಡಿಕೊಂಡು ಸಮಿತಿ ರಚನೆ ಮಾಡಬೇಕು. ಇದು ದೊಡ್ಡ ಸವಾಲಿದೆ. ಈ ಸಂಘಟನೆ ಕೆಳ ಹಂತದವರೆಗೆ ಹೋಗಬೇಕಿದ್ರೆ ದೊಡ್ಡ ಸವಾಲಿದೆ. ನಮ್ಮನ್ನೇ ನಮ್ಮ ಉಸ್ತುವಾರಿ ಸಚಿವ ಸುರ್ಜಿವಾಲ್ ಅವರು ಪ್ರಶ್ನೆ ಮಾಡಿದರು, ಇನ್ನೂ ಪಂಚಾಯತ್ ಲೆವೆಲ್ಗೆ ನಮ್ಮ ಮೇನ್ ಆರ್ಗನೈಸೇಷನ್ ಮುಟ್ಟಿಲ್ಲ, ನೀವೆಲ್ಲಿ ಮಾಡ್ತೀರಾ ಅಂತೇಳಿ. ಹಾಗಾಗಿ ಅದನ್ನು ಸವಾಲಾಗಿ ನಾವು ಸ್ವೀಕಾರ ಮಾಡಿ ಇವತ್ತು ಮೊನ್ನೆ ಇತ್ತೀಚಿನ ದಿವಸ DK ಶಿವಕುಮಾರ್ ಅವರು ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣವನ್ನು ನೀವು ಆಪರೇಟ್ ಮಾಡಬೇಕು ಅಂತ ಹೇಳಿದರು. ಹಾಗಿರುವಾಗ ನಾವು ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟ, ಜಿಲ್ಲಾ ಮಟ್ಟದಿಂದ ಬ್ಲಾಕ್ ಮಟ್ಟ, ಬ್ಲಾಕ್ ಮಟ್ಟದಿಂದ ಪಂಚಾಯತ್ ಮಟ್ಟ, ಬೂತ್ ಲೆವೆಲ್ಗೆ ಹೊರಗೆ ಮುಟ್ಟಬೇಕು. ಆ ರೀತಿಯಲ್ಲಿ ನಾವು ಅಂಥ ಪ್ರಕ್ರಿಯೆಗೆ ಹೊಂದಿಕೊಂಡು ನಾವು ಇದಕ್ಕೆ ಚಾಲನೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರವಾಸ ಮಾಡ್ತಾ ಇದ್ದೀವಿ. ಇನ್ನೊಂದು, ನಮ್ಮ ಪಕ್ಷ ಅನ್ನುವಂಥದ್ದು ಬರೀ ಚುನಾವಣೆಗೋಸ್ಕರ ಸ್ಪರ್ಧೆ ಮಾಡಲಿಕ್ಕಿರುವಂಥ ಪಕ್ಷ ಅನ್ನುವಂಥ ರೀತಿಯಲ್ಲಿದೆ. ಆದರೆ ವಿರೋಧ ಪಕ್ಷಕ್ಕೆ ಅವರಿಗೂ ಒಂದು ಸಿದ್ಧಾಂತ ಇದೆ, ನಮಗೂ ಒಂದು ಸಿದ್ಧಾಂತ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನನೇ ನಮ್ಮ ಸಿದ್ಧಾಂತ. ಆ ದೃಷ್ಟಿಯಲ್ಲಿ ನಾವು ತರಬೇತಿಯನ್ನು ಕೊಡಬೇಕು. ರಾಜ್ಯ ಮಟ್ಟದಲ್ಲಿ ತರಬೇತಿ ಶಿಬಿರ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಜಿಲ್ಲಾ ಮಟ್ಟ ಅಥವಾ ಡಿವಿಷನ್ ಮಟ್ಟದಲ್ಲಿ ಕೂಡ ತರಬೇತಿ ಶಿಬಿರ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ನಂತರ ನಮ್ಮ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪ್ರಚುರಪಡಿಸುವಂಥ ರೀತಿಯಲ್ಲಿ ಇರಬೇಕು. ಇವತ್ತು ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಚುನಾವಣೆಗಿಂತ ಮೊದಲು ವಿರೋಧ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಸಿಗ್ನೇಚರ್ ಹಾಕಿ ಆ ಕೂಪನ್ಗಳನ್ನು ಪ್ರತಿ ಮನೆ ಮನೆಗೆ ಕೊಡುವಂಥ ಕೆಲಸ ಕಾರ್ಯ ಮಾಡಿದೆವು ಚುನಾವಣಾ ಸಮಯದಲ್ಲಿ. ಆವಾಗೆಲ್ಲ ಕೆಲವೊಂದು ಕೂಗುಗಳು ಬಂತು, ಸರ್ಕಾರ ದಿವಾಳಿ ಆಗ್ತದೆ,
ಇದು ಆಗ್ಲಿಕ್ಕಿಲ್ಲ ಹೋಗ್ಲಿಕ್ಕಿಲ್ಲ ಅನ್ನುವಂಥದ್ದು ಇದು ಬಂತು. ಆದರೆ ಸರ್ಕಾರ ಬಂದು 6 ತಿಂಗಳ ಒಳಗಡೆ ಇವತ್ತು ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಆಶ್ವಾಸನೆಯನ್ನ ಈಡೇರಿಸಿದಂತ ಒಂದು ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ಕಾರ ಅದನ್ನು ಈಡೇರಿಸುವಂತ ಕೆಲಸ ಕಾರ್ಯ ಮಾಡಿದೆ.